ಯಾವುದೇ ಒಂದು ಭಾಷೆಗೆ ನಾವು ಮರ್ಯಾದೆ ಕೊಡಬೇಕಾಗತ್ತೆ. ಅದು ನಾವು ಸರಿಯಾಗಿ ಮಾತಾಡೋ ರೀತಿನಲ್ಲಿ ನಾವು ಮರ್ಯಾದೆ ತೋರಿಸ್ಬೋದು. ನಾವು ಏನೋ ಜೋಶಲ್ಲಿ ಡೈರೆಕ್ಟ್ರು ಹೇಳಿದ್ರು ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ಏನೋ ಉಚ್ಚಾರಣೆ ತಪ್ಪಾಗಿ ಅದು ತಪ್ಪಾಗ್ಬಿಡತ್ತೆ. ಅದಕ್ಕೆ ತಮಿಳಿಗೆ ಕೈ ಹಾಕಲೇ ಇಲ್ಲ. ತೆಲುಗು ಟ್ರೈ ಮಾಡಿದ್ದೀನಿ, ಹೋಪ್ಫುಲಿ ಏನು ಮಿಸ್ಟೇಕ್ಸ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಜೈ, ಇವಾಗೆಲ್ಲ ಸಾರಿ ಕೇಳಿದ್ರೆ ಏನು ಒಪ್ಕೊಳ್ಳಲ್ಲ ಆಯ್ತಾ? ಅಲ್ಲ ಮೇಡಮ್, ಇಲ್ಲಿ ವೇದಿಕೆ ಮೇಲೆ ಕೇಳಿದ್ರೆ ಎಲ್ಲರ ಮುಂದೆ ಕೇಳ್ದಂಗೆ ಆಗುತ್ತೆ. ಸೈಡಲ್ಲಿ ಕೇಳ್ಬಿಟ್ರೆ ಹೋಗಪ್ಪ ನೀನು ಮಾಡೋದು ಮಾಡ್ತಾ ಇರ್ತೀಯ ಅಂತ ಹೇಳ್ತೀರಾ. ಇವರಿಂದ ಸುಮಾರು ಒಂದು 6 ತಿಂಗಳು ನನ್ನ ಸ್ಕಿನ್ನು, ನನ್ನ ಹೇರ್ ಫುಲ್ಲು ಡ್ಯಾಮೇಜ್ ಆಗೋಗಿತ್ತು. ನೋಡಿ, ಅವತ್ತು ಒಪ್ಕೊಳ್ಳಿಲ್ಲ ಮೇಡಮ್, ಇವತ್ತು ಒಪ್ಕೊಳ್ತಾ ಇದ್ದಾರೆ. ನನಗೆ ಅನುಭವ ಇದಾರಲ್ಲ, ಧೈರ್ಯ ಬರ್ತಾ ಇದೆ ಎಲ್ಲ ಕಂಪ್ಲೇಂಟ್ಸ್ ಹೇಳೋಣ ಅಂತ. ಇಷ್ಟಿಷ್ಟು ನನ್ನ ಕೂದಲು ಉದುರೋದು, ನನ್ನ ಸ್ಕಿನ್ ಎಲ್ಲ ಹೇಗಾಗೋಗ್ಬಿಟ್ಟಿತ್ತು ಅಂದರೆ ಅದು ಟಚ್ ಮಾಡೋದು ಇದು ನನ್ನ ಸ್ಕಿನ್ನೇನಾ ಅಂತ ನನಗೆ ಭಯ ಆಗೋಗ್ತಿತ್ತು. ಅಷ್ಟು ರ್ಯಾಷಸ್ ಸ್ಕಿನ್ನಲ್ಲಿ. ಏನು ಮಾಡಿದೆ, ಇವ್ರಿಗೆ ಗೊತ್ತಾಗದೇ ಇರೋಂಗೆ ಎಲ್ರಿಗೂ ಮೇಕಪ್ ಹಾಕೋಕ್ಕೆ ಓಕೆ ಹೇಳಿಬಿಟ್ರು. ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು. ನಾನು ಏನು ಮಾಡಿದೆ, ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲರಿಗೆ ಮೇಕಪ್ ಹಾಕ್ಕೊಂಡು ಬಂದೆ. ಯಾಕಂದರೆ ವಿಭೂತಿಗೂ ಮೇಕಪ್ಗೂ ಡಿಫ್ರೆನ್ಸ್ ಇದೆ. ವಿಭೂತಿಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಹಾಕ್ಕೊಂಡು ಬಂದರೆ ಫುಲ್ಲು ಹತ್ರ ಬಂದು ನಿನ್ನ ಫೇಸ್ ಏನೋ ಬೇರೆ ಥರ ಕಾಣಿಸ್ತಾ ಇದೆಯಲ್ಲ ಅಂದರು. ಬೇರೆ ಥರನಾ? ಏನೂ ಇಲ್ಲ ಅಂತ ಹಿಂಗೆ ಕವರ್ ಮಾಡಿಕೊಂಡೆ. ಇಲ್ಲ ಮೇಡಮ್, ನೀವು ವಿಭೂತಿ ಹಾಕಿಲ್ಲ, ನೀವು ಮೇಕಪ್ ಹಾಕಿದ್ದೀರಾ ಅಂತ ನಾನು ಹೇಳಿದೆ. ಎಲ್ರಿಗೂ ಪರ್ಮಿಷನ್ ಇದೆ ಹಾಕ್ಕೊಳ್ಳೋಕ್ಕೆ, ನನಗೆ ಮಾತ್ರ ನೀವು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಕ್ವಾಲಿಟಿ ಮೇಡಮ್ ಅಷ್ಟೇ. ಎಲ್ಲ ನೀವೇ ಕಾಣಿಸ್ತಾ ಇರ್ತೀರಾ. ಫುಲ್ ಸಿನಿಮಾ ವಿಭೂತಿಯಲ್ಲೇ ಇರೋದು. ನಾನು ಒಪ್ಕೊಂಡಿಲ್ಲ, ಅವರು ಅದೇ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು. ನನಗೆ ಇಷ್ಟು ದಿನ ಧೈರ್ಯ ಇರಲಿಲ್ಲ ಅವ್ರ ಬಗ್ಗೆ ಹೇಳಕ್ಕೆ. ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ, ಸೊ ಹಾಗೆ. ಸಿನಿಮಾ ನೋಡೋ ಇವತ್ತು ಖುಷಿ ಆಗುತ್ತೆ, ಹೌದು, ಅದು ಖಂಡಿತ. ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ನಮ್ಮ ಸಿನಿಮಾ ಅಂದ್ಕೊಂಡು ನೀವು ತುಂಬ ಸಹಕರಿಸಿದ್ದೀರಾ. ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನ್ ಅವರು, ಥ್ಯಾಂಕ್ ಯು. ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ, ನಿಮಗೂ ಕೂಡ ಥ್ಯಾಂಕ್ಸ್. ನನಗೆಲ್ಲೂ ಅವಕಾಶ ಸಿಕ್ಕಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಅವ್ರು ಸಿಗ್ಲಿಲ್ಲ ಸರ್ ಆ ಟೈಮಲ್ಲಿ, ತಪ್ಪಿಸ್ಕೊಬಿಟ್ಟಿದ್ರು. ಇನ್ನ ಅಷ್ಟು ಓಕೆ, ಹೋಗೋಣ ಅಂದರೆ ಹೋಗೋಣ ಸರ್, ಪರವಾಗಿಲ್ಲ. ಅಲ್ಲ, ಟೆಕ್ನಿಷಿಯನ್ಸು ಇನ್ನು, ಯಾಕಂದರೆ ಇಲ್ಲಿ ವೇದಿಕೆ ಮೇಲೆ ನಮ್ಮ ಇನ್ನು ಎಡಿಟರ್ ಬಂದಿಲ್ಲ, ನಮ್ಮ ಕ್ಯಾಮರಾಮನ್ ಬಂದಿಲ್ಲ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ. ಸೊ ಅವರೆಲ್ಲ ಕಾರಣಾಂತರದಿಂದ ಬರಲಿಲ್ಲ. ಅವ್ರಿಗೆಲ್ಲ ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಎರಡವರ ಶ್ರೀಜಾ ಸರ್, ಸರ್ ನಾಡದ್ದು ಸಿನಿಮಾ ತೋರಿಸ್ತೀವಲ್ಲ, ಅದಾಗಿದ ತಕ್ಷಣ ರವಿ ಅಣ್ಣನ ಫೋನ್ ಬಂದೇ ಬರುತ್ತೆ ಸಕ್ಸಸ್ ಮೀಟ್ಗೆ. ಅವಾಗ ಇದೆಲ್ಲ ಶೇರ್ ಮಾಡೋದು. ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಫೋನ್ ಮಾಡ್ತಾರೆ, ನೋಡಿದ್ರ ನಮ್ಮ ಹೆಸರು ಹೇಳಲೇ ಇಲ್ಲ ಅಂತಾರೆ. ಓಕೆ ಸರ್, ಓಕೆ. ಇನ್ನು ಸರ್ ಒಂದೇ ಒಂದು ತುಣುಕು, ನವರಸನ್ ಸರ್ ಇದೊಂದು ನೋಡ್ಬಿಡಿ ಸರ್. ಆ್ಯಕ್ಚುಲಿ ಅದು ಮುಂಚೆನೇ ತೋರಿಸ್ಬೇಕಾಯ್ತು, ಅದು ಕಾಪಿಂಗಲ್ಲಿ ಲೇಟ್ ಆಯಿತು. ಇಲ್ಲಿ ಏನು ಸ್ಮಶಾನದಲ್ಲಿ ಒಂದಷ್ಟು ನಾವು ಲೈವ್ ಆಗಿ ಮಾಡಿದ್ದಂಥ ಒಂದಷ್ಟು ಮೇಕಿಂಗ್ಗಳಿತ್ತು, ಆ್ಯಕ್ಚುಲಿ ಕಳೆದೋಗಿತ್ತು, ಅದೆಲ್ಲೋ ರಿಕವರಿ ಮಾಡ್ಕೊಂಡ್ವಿ. ಇದೊಂದು ನೋಡ್ಬಿಟ್ಟು ನೀವೇನು ಇಲ್ಲಿಂದ ಎಲ್ಲರೂ ಹೊರಡೋಣ ಸರ್. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.